ಸಾಮಾಜಿಕ ನ್ಯಾಯವನ್ನು ಒದಗಿಸ್ಕೊಡ್ತೀವಿ. ಯಾರ ಮೇಲೂ ಕೂಡ ದಬ್ಬಾಳಿಕೆ ದೌರ್ಜನ್ಯ ನಡಿಬಾರ್ದು ನೋಡ್ಕೊತೀವಿ. ಬಲಾಢ್ಯರಲ್ಲಿ ಅವರು ತಿಳ್ಕೋಬೇಕು. ಇನ್ನೊಂದು ಮಾತನ್ನ ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್, ಅಧಿಕಾರ ಯಾವಾಗಲೂ ಕೂಡ ಬಲಾಢ್ಯರ ಕೈನಲ್ಲಿ ಇರಬಾರದು. ಬಲಾಢ್ಯರ ಕೈಯಲ್ಲಿ ಇರಬಾರದು. ಅಧಿಕಾರ ಜನಸಾಮಾನ್ಯರ ಕೈನಲ್ಲಿ ಇರಬೇಕು. ಬಲಾಢ್ಯರ ಕೈನಲ್ಲಿ ಅಧಿಕಾರ ಇದ್ರೆ ಮತ್ತೆ ದೌರ್ಜನ್ಯ, ಶೋಷಣೆ ಇವೆಲ್ಲ ಪ್ರಾರಂಭ ಆಗುತ್ತದೆ. ಇನ್ನು ಅಸಮಾನತೆ ಜಾಸ್ತಿ ಆಗ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು ಅವತ್ತಿನ ಭಾಷಣದಲ್ಲಿ, 1950 ಜನವರಿ 26ನೇ ತಾರೀಕು ವೈರುಧ್ಯತೆ ಇರತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ವೈರುಧ್ಯತೆ ಇರತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ಶೈಕ್ಷಣಿಕ ಅಸಮಾನತೆ ಇದೆ, ರಾಜಕೀಯ ಅಸಮಾನತೆ ಇದೆ. ಇಂಥ ಸಮಾಜಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಈ ಅಸಮಾನತೆಯನ್ನು ನಾವು ಹೋಗಲಾಡಿಸ್ತಿ ಹೋದ್ರೆ ಯಾರು ಈ ಅಸಮಾನತೆಯಿಂದ ನರಳ್ತಾ ಇದ್ದಾರೆ ಜನ, ಅವರೇ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವವನ್ನ ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಎಲ್ಲರಿಗೂ ಕೂಡ ಎಚ್ಚರಿಕೆ. ನಿಮ್ಮಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರ ಬರ್ತೀವಿ, ಅಧಿಕಾರ ಚುಕ್ಕಾಣಿ ಹಿಡಿತಕ್ಕಂಥ ಕೆಲಸ ಮಾಡ್ತೀವಿ. ಅದು ಮಾಡುವಾಗ ಸಂವಿಧಾನದ ಧ್ಯೇಯೋದ್ದೇಶಗಳನ್ನ ಜ್ಞಾಪಕ ಇಟ್ಕೊಂಡು ಮಾಡಿ. ಸಂವಿಧಾನದ ಧ್ಯೇಯೋದ್ದೇಶಗಳನ್ನ ಜ್ಞಾಪಕ ಇಟ್ಕೊಂಡು ಮಾಡಬೇಕು. ಅವುಗಳನ್ನು ಈಡೇರಿಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಅಸಮಾನತೆಯನ್ನು ಹೋಗಲಾಡಿಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಅದಕ್ಕೆ ನಾನು ಮುಖ್ಯಮಂತ್ರಿಯಾಗಿರುವಾಗ 2013ರಿಂದ 18 ಮುಖ್ಯಮಂತ್ರಿಯಾಗಿರುವಾಗ ಮತ್ತೆ 2023ರಿಂದ ಮಂತ್ರಿ ಆದ್ಮೇಲೆ ಈ ಅಸಮಾನತೆಯನ್ನು ತೊಲಗಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾರೆ. ಅದಕ್ಕೆ ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಯಾತ್ರೆಯನ್ನು ಮಾಡಬೇಕು. ನಮ್ಮ ಸಮಾಜನ ಅರ್ಥ ಮಾಡಿಕೊಳ್ಳಬೇಕು. ಸಂವಿಧಾನ ಜಾರಿಯಾಗಿ 75 ವರ್ಷಗಳು ಆಗ್ತಾ ಬಂದಿದೆ. ಎಷ್ಟು ಮಟ್ಟಿಗೆ ಸಂವಿಧಾನ ಜಾರಿಯಾಗಿದೆ, ಆಗಿಲ್ಲ. ಎಷ್ಟು ಜನಕ್ಕೆ ಸಿಕ್ಕಿದೆ ಸ್ವಾತಂತ್ರ್ಯ, ಎಷ್ಟು ಜನಕ್ಕೆ ಸಿಕ್ಕಿಲ್ಲ, ಗೊತ್ತಾಗಬೇಕಲ್ಲ. ಇಲ್ಲಿ ಹೋದ್ರೆ ಅಸಮಾನತೆ ಮುಂದುವರಿದ್ರೆ, ಅಸ್ಪೃಶ್ಯತೆ ಮುಂದುವರಿದ್ರೆ ಸ್ವಾತಂತ್ರ್ಯ ಬಂದಕ್ಕೆ ಸಾರ್ಥಕ ಏನಾಗ್ತದೆ? ಸ್ವಾತಂತ್ರ್ಯದ ಸಾರ್ಥಕತೆ ಆಗ್ಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಬಲತೆಯನ್ನು ಪಡ್ಕೊಂಡಾಗ ಮಾತ್ರ ನಾವು ಸ್ವಾತಂತ್ರ್ಯವಾದ ಪ್ರಕರಣದಲ್ಲಿ ಸಾರ್ಥಕ ಆಗ್ತದೆ. ಇದನ್ನು ನಾವು ಅರ್ಥ ಮಾಡ್ತೀವಿ. ಯಾವ ಕಟ್ಟ ಕಡೆಯ ಮನುಷ್ಯ ಇದ್ದಾನೆ ಅವನಿಗೆ ನ್ಯಾಯ ಒದಗಿಸಿರ್ತಕ್ಕಂಥ ಅದೇ ಸರ್ವೋದಯ, ಅಂತ್ಯೋದಯ. ಸರ್ವೋದಯ ಅಂದ್ರೇನು? ಸರ್ವರ ಉದಯ.
ಅಂತ್ಯ ಅಂದ್ರೆ ಕೊನೆಯಲ್ಲಿರ್ತಕ್ಕಂಥದ್ದು ಕಟ್ಟಕಡೆಯ ಮನುಷ್ಯನು ಕೂಡ ದಯ, ಅವ್ರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.